ಜೈ ಹಿಂದ್ ಆಲ್ ಎವ್ರಿ ಒನ್ ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸಿಗೆ ಆ ಒಂದು ಗೊಂದಲದಲ್ಲಿ ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ಕೂಡ ಇದೊಂದೇ ಗೊಂದಲದಲ್ಲಿ ಇದ್ದೀರಾ. ಯಾಕಂದರೆ ಇದಕ್ಕೋಸ್ಕರ ಯಾವುದೋ ಒಂದು ಅರ್ಜಿಗಳನ್ನು ಸಲ್ಲಿಸ್ತಾ ಇಲ್ಲ. ಇಲ್ಲಿ ಬಂದುಬಿಟ್ಟು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತೇಳಿ ಕೇಸಿಂದ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದ್ದಾರೆ. 2022ರಲ್ಲಿ ಕಾಲ್ ಫಾರ್ಮ್ ಮಾಡಿರ್ತಕ್ಕಂಥ ಈ ಹುದ್ದೆ ನೋಟಿಫಿಕೇಶನನ್ನು 2025ರಲ್ಲಿ ಈ ಸರಿ ನೋಟಿಫಿಕೇಶನನ್ನು ಮಾಡಿದ್ದಾರೆ. ಸೊ ಆದರೂ ಕೂಡ ಮತ್ತೆ ತಪ್ಪುಗಳನ್ನು ಮಾಡ್ತಾ ಇದ್ದೀರಾ. ಏನು ತಪ್ಪುಗಳನ್ನು ಮಾಡ್ತಾ ಇದ್ದೀರಾ? ಸೊ ಈ ಹುದ್ದೆಗೆ ಪುರುಷ ಮತ್ತು ಮಹಿಳೆಯರು ಇಬ್ಬರೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್, ಹೈಟ್ ಬಂದ್ಬಿಟ್ಟು ಬಹಳಷ್ಟು ಕಡಿಮೆ ಇದೆ ಸರ್, ನಾನು ಇಂಡಿಯನ್ ಆರ್ಮಿ ಹೈಟ್ ಫೇಲ್ ಆಗಿದ್ದೀನಿ. ಓಕೆ, ಇದೊಂದು ಬೆಸ್ಟ್ ಅವಕಾಶ ನನಗೆ. ಅದರ ಜೊತೆಗೆ ಎಕ್ಸಾಮು ಫಿಸಿಕಲ್ಲು ಕೂಡ ಇರ್ತದೆ. ಅದರಲ್ಲಿ ಕೂಡ ನೀನು ಇಂಡಿಯನ್ ಆರ್ಮಿಗೆ ಎಫರ್ಟನ್ನು ಹಾಕಿರ್ತಕ್ಕಂಥ ಎಫರ್ಟನ್ನು ಇಲ್ಲಿ ಹಾಕಿದರೆ ಆರಾಮ್ಸೆಯಾಗಿ ಪಾಸ್ ಆಗ್ತೀಯ. ಹೈಟ್ ಬಂದುಬಿಟ್ಟು ಬಾಯ್ಸಿಗೆ 165 ಸೆಂಟಿಮೀಟರ್ ಹೈಟನ್ನು ಹೊಂದಿದ್ರೆ ಪ್ರತಿಯೊಂದು ಸ್ಟೂಡೆಂಟ್ ಕ್ವಾಲಿಫೈ ಆಗ್ತೀರಾ. ಏನೋ 165 ಸೆಂಟಿಮೀಟರ್. ಸರ್, BSFನಲ್ಲಿ ಇದು ಪರ್ಮನೆಂಟ್ ಜಾಬ್. ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ. ನಿನ್ನ ಲೈಫ್ ಟೈಮ್ ಈ ಜಾಬನ್ನು ಮಾಡ್ಬೋದು 60 ವರ್ಷದ ಹೊರಗಡೆ. ಓಕೆ, ಇದು ನೋಡ್ಕೊಳ್ರಿ. ಇವಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿದೆ. ಸರ್, ವೇಕೆನ್ಸಿ ಎಷ್ಟಿದಾವು? ಟೋಟಲಿ ವೇಕೆನ್ಸಿ ಬಂದ್ಬಿಟ್ಟು 3588 ಹುದ್ದೆಗಳನ್ನ ಕಾಲ್ ಫಾರ್ಮ್ ಮಾಡಿದ್ರ. ಎಷ್ಟು? 3588 ವೇಕೆನ್ಸೀಸ್ಗಳನ್ನು 2022ರಲ್ಲಿ ಕಾಲ್ ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 1500 ಹಿಡಿದು 1600 ಮಾತ್ರ ಇತ್ತು. ಈ ಸರಿ ನೋಡ್ಕೊಡ್ರಿ, ವೇಕೆನ್ಸಿ ಕೂಡ ಜಾಸ್ತಿ ಇದಾವೆ, ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ. ನೀವು ಯಾವ ಥರ ರೆಡಿ ಆಗಬೇಕು? ಸರ್, ರನ್ನಿಂಗ್ ನೋಡ್ಕೊಳ್ಳಿ, ಜಸ್ಟ್ ನೋಡ್ಕೊಳ್ಳಿ, ಎಕ್ಸಾಮ್ ಸಿಲೆಬಸ್ ನೋಡ್ಕೊಳ್ಳಿ. NSQF ಸರ್ಟಿಫಿಕೇಟ್ ಡೌಟು ಪ್ರತಿಯೊಂದು ಸ್ಟೂಡೆಂಟಿಗೆ. ಯಾವುದಕ್ಕೆ NSQF ಸರ್ಟಿಫಿಕೇಟ್ ಬೇಕಾಗುತ್ತಾ? NSQF ಇರಲಿಲ್ಲ ಅಂದರೂ ಕೂಡ ನಾನು BSFಗೆ ಸೇರ್ಕೊಳ್ಬಹುದಾ? NSQF ಸರ್ಟಿಫಿಕೇಟ್ ಕೂಡ ಇರಲಿಲ್ಲ ಅಂದ್ರೂ ನೀನು BSF ಹುದ್ದೆಗೆ ಸೇರ್ಕೊಳ್ಬೋದು. ಅದು ಯಾವ ಟ್ರೇಡ್ ಅಂತ ನಾನು ಪ್ರತಿಯೊಂದು ಕೂಡ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಈ ಟ್ರೇಡ್ಸ್ಮನ್ ಹುದ್ದೆಗಳಲ್ಲಿ ಸಾಕಷ್ಟು ನಿಮ್ಗೆ ಅಪ್ಡೇಟ್ ಅಂದರೆ ಬೇರೆ ಬೇರೆ ಥರದ ಹುದ್ದೆಗಳು ಕೂಡ ಇದರಲ್ಲಿ ಕಾಲ್ ಫಾರ್ಮ್ ಅನ್ನು ಮಾಡಿದಾರ. ಸೊ ಅದ್ರ ಬಗ್ಗೆ ಕೂಡ ಯಾರು ನೀವು ನೋಡ್ಕೊಳ್ತಾ ಇಲ್ಲ. ಓಕೆ, ಅದ್ರ ಬಗ್ಗೆ ಯಾರು ಕೂಡ ನೋಡ್ಕೊಳ್ತಾ ಇಲ್ಲ. ಬಟ್ ಏನೋ ನಿಮ್ಗೆ NSQF ಸರ್ಟಿಫಿಕೇಟ್ ಅಂತ ತಿರುಗಿಸಿಂದ ಅದೊಂದು ತಲೆಯಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ನಾನು ಜಾಸ್ತಿ ನಿಮ್ಗೆ ಏನು ಹೇಳಕ್ಕೂ ಹೋಗೋದಿಲ್ಲ NSQF ಸರ್ಟಿಫಿಕೇಟ್ ಬಗ್ಗೆ. ಬಟ್ ನಿಮ್ಗೆ ಎಲ್ಲಾದರೂ ಸಿಕ್ಕಿದ್ರೆ ತೆಗೆಸ್ಕೊಳ್ರಿ. ಬಟ್ ನನ್ನ ಸಜೆಷನ್ ಪ್ರಕಾರ ನನಗೆ ಎಲ್ಲಿ ಕೂಡ ಅದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಿಲ್ಲ. ಯಾರೂ ಕೂಡ ಕಾಲ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ. NSQF ಸರ್ಟಿಫಿಕೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಅದನ್ನು ತೆಗೆದು ಕೊಡೋದಿಲ್ಲ. ಎಲ್ಲೋ ನಿಮ್ಗೆ ಔಟ್ ಆಫ್ ಸ್ಟೇಟ್ನಲ್ಲಿ ಎಲ್ಲಾದರೂ ಸಿಕ್ಕರೆ ಸೊ ಅದನ್ನು ರಿಯಲ್ ಇದೇನೋ ಫೇಕ್ ಇದೇನೋ ಚೆಕ್ ಮಾಡಿಬಿಟ್ಟು ತಗೊಳ್ಳಿ. ಯಾರು ಕೂಡ ಅದ್ರ ಬಗ್ಗೆ ಹೋಗಿ ದುಡ್ಡನ್ನು ವೇಸ್ಟ್ ಮಾಡ್ಕೊಂಡು ಅದೇ ದುಡ್ಡನ್ನು ಎಷ್ಟೋ ಎಲ್ಲೆಲ್ಲಿ ತಗೊಂಡ್ಬಿಟ್ಟು ವೇಸ್ಟ್ ಮಾಡ್ತಾ ಇರ್ತೀರ. ಸೊ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ವಿಚಾರ ಮಾಡಿರಿ. ಯಾಕೆಂದರೆ ಸುಮ್ಮನೆ ಡಮ್ಮಿ ಸರ್ಟಿಫಿಕೇಟ್ಗಳನ್ನ ತೆಗೆಸ್ಕೊಡ್ತಿರ್ತಾರೆ. ಆದರೆ ಫೈನಲ್ನಲ್ಲಿ ಸೆಲೆಕ್ಷನ್ ಆದರೂ ಕೂಡ ನೀವು ಫೇಲ್ ಆಗುವಂಥ ಚಾನ್ಸಸ್ ಇರ್ತದೆ. ಸರ್, ಓಕೆ, ನನಗೆ NSQF ಸರ್ಟಿಫಿಕೇಟ್ ಇಲ್ಲದ ಇನ್ಫಾರ್ಮೇಷನ್ ಕೊಡಿ. ಸರ್, ಇದಕ್ಕೆ ಏಜ್ ಬಂದುಬಿಟ್ಟು 18ರಿಂದ ಹಿಡಿದು 25 ಏಜ್ ಇದ್ದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಎಷ್ಟು? 18 to 25. OBCದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. OBCದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC/STದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿರುತ್ತೆ. ಸರ್, ಕ್ವಾಲಿಫಿಕೇಶನ್ ನೋಡ್ಕೊಳ್ಳಿ ಕರೆಕ್ಟಾಗಿ. ನಾನು ಟ್ರೇಡ್ ಹೇಳ್ತೀನಿ. ಕಾರ್ಪೆಂಟರ್, ಪ್ಲಂಬರ್, ಪೇಂಟರ್, ಎಲೆಕ್ಟ್ರಿಷಿಯನ್, ಪಂಪ್ ಆಪರೇಟರ್, ಅಪ್ಲೋಸರ್ ಈ ಹುದ್ದೆಗಳನ್ನೇನು ಹೇಳಿದಿಲ್ಲ, ಇದಕ್ಕೆ 10ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ 2 ವರ್ಷ ITI ಏನಾದರೂ ಮುಗಿಸಿದ್ರೆ ಇದು ಅಪ್ಲಿಕೇಬಲ್ ಆಗುತ್ತೆ. ಅದರ ಜೊತೆಗೆ 1 ವರ್ಷ ITI ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇದಕ್ಕೆ ಬೇಕಾಗುತ್ತೆ. ಓಕೆ, ಈ ಟ್ರೇಡ್ಗಳದಾಯಿತು. ಸರ್, ಮತ್ಯಾವ್ದು ಆಗ್ಬೋದು? ನಾನು NSQF ಇಲ್ಲ ಸರ್, ನನ್ನ ಹತ್ರ ITI ಏನಿಲ್ಲ, ಜಸ್ಟ್ 10th ಪಾಸ್ ಆಗಿದ್ದೀನಿ ಸರ್, ನನಗೊಂದು ಈ ಹುದ್ದೆ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸರ್ ಅಂತ ಪ್ರತಿಯೊಂದು ಸ್ಟೂಡೆಂಟಿಗೆ ಇದೊಂದು ಡೌಟ್ ಕಾಡ್ತಾ ಇತ್ತು. ಆ ಡೌಟನ್ನು ನಾನು ಕ್ಲಿಯರಿಟಿ 8 ದಿನದ ಹಿಂದೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ನಾನು ಬ್ಯುಸಿ ಇರುವ ಕಾರಣದಿಂದ ನಿಮ್ಗೆ ಯಾವ ಮಾಹಿತಿನೂ ಕೂಡ ಕೊಡೋಕ್ಕಾಗ್ತಾ ಇಲ್ಲ. ಸೊ ಯಾರು ಕೂಡ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಲೇಟ್ ಆದರೂ ಪರವಾಗಿಲ್ಲ, ನಿಮ್ಗೆ ಕರೆಕ್ಟಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಸೊ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಿರತಕ್ಕ ಏನು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾವುದೇ ಇನ್ಫಾರ್ಮೇಷನ್ ಕೂಡ ಬಂದರೂ ಲೇಟ್ ಆದರೂ ಪರವಾಗಿಲ್ಲ, ಅಕ್ಯುರೇಟಾಗಿ ನಿಮ್ಗೆ ಸಿಗ್ತದ. ಓಕೆ, ನೆಕ್ಸ್ಟ್ ಟ್ರೇಡ್ ಬಂದ್ಬಿಟ್ಟು ಕಾಬ್ಲರ್,
ಟೇಲರ್, ವಾಷರ್ಮ್ಯಾನ್, ಬಾರ್ಬರ್, ಸ್ವೀಪರ್, ಕೋಜಿ. ಈ ಟ್ರೇಡ್ಗಳೇನಿದಾವಲ್ಲ, ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು ಗೈಸ್. ಮೇಲ್ ಆ್ಯಂಡ್ ಫಿಮೇಲ್ ಹೇಳ್ತಾ ಇದ್ದೀನಿ. 10ನೇ ತರಗತಿ ಮುಗಿದಿದ್ರೆ ಸಾಕು, ಯಾವುದೇ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗಿಲ್ಲ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ. ಕಾಬ್ಲರ್, ಟೇಲರ್, ವಾಷರ್ಮ್ಯಾನ್, ಬಾರ್ಬರ್, ಸ್ವೀಪರ್, ಕಾಜಿ. 1, 2, 3, 4, 5, 6 ಟ್ರೇಡ್ಗಳಿಗೆ ಯಾವುದೇ ತರಹದಂಥ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಸರ್ ನನ್ನ ಹತ್ರ NSQF ಇದೆ, ನಾನು ಆಲ್ರೆಡಿ ತೆಗೆಸ್ಕೊಂಡಿದ್ದೀನಿ, ನನಗೆ ರಿಯಲ್ ಆಗಿ ಸರ್ಟಿಫಿಕೇಟ್ ಸಿಗ್ತಾ ಇದೆ. ಓಕೆ, ನೀವೇನು ಮಾಡ್ಬೋದು ಅಂದರೆ, ಸೊ ಕುಕ್ಕು, ವಾಟರ್ ಕ್ಯಾರಿಯರು, ವೇಟರು, ಈ 3 ಹುದ್ದೆಗಳಿಗೆ ಸೊ ಹೈಯೆಸ್ಟ್ ಕುಕ್ ಇದಾವೆ ಸರ್. ನನ್ನ ಯಾಕಂದರೆ NSQF ತೆಗೆಸ್ಕೊಂಡ್ಬಿಟ್ಟು ನಾನು ಕುಕ್ಕೇ ಹಾಕ್ತೀನಿ ಅಂತ ಅನ್ನೋರು 10ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ಸ್ ಫ್ರೇಮ್ವರ್ಕ್ ಅಂತ NSQF ಲೆವೆಲ್ 1 ಕೋರ್ಸಿನ ಸರ್ಟಿಫಿಕೇಟನ್ನು ಪ್ರತಿಯೊಬ್ಬರು ಕೂಡ ತೆಗೆಸ್ಕೊಂಡಿದ್ರೆ ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಅಲೌಡ್ ಇರ್ತದ. ಓಕೆ, NSQF ಸರ್ಟಿಫಿಕೇಟ್ ಬಗ್ಗೆ ಡೀಟೇಲ್ ಗೊತ್ತಾಯ್ತಾ? ಸೊ ಇನ್ನೊಂದ್ಸರಿ ಗೊತ್ತಾಗಲ್ಲ ಅಂದರೆ ವಿಡಿಯೋನ ವಾಪಸ್ ಹಿಂದ್ಗಡೆ ಓಡಿಸಿ ಕರೆಕ್ಟಾಗಿ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಸರ್ ಹೈಟ್ 165 ಬಾಯ್ಸ್ಗಿರುತ್ತೆ, ಮಹಿಳೆಯರಿಗೆ 155 ಸೆಂಟಿಮೀಟರ್ ಹೈಟನ್ನು ಹೊಂದಿದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ಚೆಸ್ಟ್ ಬಂದ್ಬಿಟ್ಟು ಎಷ್ಟು? 77 ಸೆಂಟಿಮೀಟರ್ ಅಂತ ಹಿಡಿದು 77 ನಂತರ 75 ಸೆಂಟಿಮೀಟರ್ ನಿಮ್ಮ ಚೆಸ್ಟ್ ಇದ್ರೆ ಸೊ ಎಕ್ಸ್ಪಾಂಡೆಡ್ ಅನ್ನು ಮಾಡಿದಾಗ 5 ಸೆಂಟಿಮೀಟರ್ ಚೆಸ್ಟ್ ಎಕ್ಸ್ಪಾಂಡೆಡ್ ಆಗಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅದೇ ತರನಾಗಿ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 24 ನಿಮಿಷ ಟೈಮಿಂಗ್ ಇರುತ್ತೆ. ಬಾಯ್ಸ್ಗೆ ಹೇಳ್ತಾ ಇದ್ದೀನಿ 5 ಕಿಲೋಮೀಟರ್ ರನ್ನಿಂಗನ್ನು 24 ನಿಮಿಷ, ಮಹಿಳೆಯರಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1600 ಮೀಟರ್ಗನ್ನು 8.5 ನಿಮಿಷದಲ್ಲಿ ಕವರಪ್ ಅನ್ನು ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಸರ್ ಎಕ್ಸಾಮ್ ಸಿಲೆಬಸ್ ಒಂದು ಹೇಳ್ಬಿಡಿ ಸರ್, ನಾನು ಎಕ್ಸಾಮನ್ನು ಓದ್ಕೊಳ್ಬೇಕು ಸರ್, ನಾನು ಈ ಸರಿ ಇಂಡಿಯನ್ ವರ್ದಿಯನ್ನು ಹಾಕೊಳ್ಬೇಕು, ಇಂಡಿಯನ್ ಆರ್ಮಿದು. ಓಕೆ, ಡಿಫೆನ್ಸ್ ವರ್ದಿಯನ್ನು ಹಾಕೊಳ್ಬೇಕು ಅನ್ಕೊಂಡಿದ್ಯಾ? ಜನರಲ್ ಅವೇರ್ನೆಸ್ ಆ್ಯಂಡ್ ಜನರಲ್ ನಾಲೆಜ್ ಬಂದ್ಬಿಟ್ಟು 25 ಕ್ವಶನ್ಸ್ ಇರ್ತತಿ, 25 ಮಾರ್ಕ್ಸ್ ಇರುತ್ತೆ. ಜನರಲ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಬಂದ್ಬಿಟ್ಟು 25 ಕ್ವಶನ್ಸ್ಗಳು, 25 ಮಾರ್ಕ್ಸ್ಗಳು. ನೆಕ್ಸ್ಟ್ ಆಪ್ಟಿಟ್ಯೂಡ್ ಅಂತ ಹೇಳಿ 25 ಕ್ವಶನ್ಸು, 25 ಮಾರ್ಕ್ಸು. ನೆಕ್ಸ್ಟ್ ಇಂಗ್ಲೀಷ್ ಆರ್ ಹಿಂದಿ ಗ್ರಾಮರ್ ಬಂದ್ಬಿಟ್ಟು 25 ಕ್ವಶನ್ಸು, 25 ಮಾರ್ಕ್ಸು. ಟೋಟಲಿ 100 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸ್ ಇರ್ತತಿ. 2 ತಾಸು ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಪ್ರತಿಯೊಬ್ಬನು ಕೂಡ ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಇದರಲ್ಲಿ ಯಾವುದೇ ತರಹದಂಥ ನೆಗೆಟಿವ್ ಕೂಡ ಇಲ್ಲ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ ಎಕ್ಸಾಮ್ ಬಂದಮೇಲೆ ನಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇದರಲ್ಲಿ ಏನೂ ಕೊಟ್ಟಿಲ್ಲ ಸರ್. ಮೊದಲಿಗೆ ಏನು ನಡೀತದೆ ಸೆಲೆಕ್ಷನ್ ಪ್ರೋಸೆಸ್ಸು, ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಹೈಟ್, ಚೆಸ್ಟ್, ವೇಟು, ರನ್ನಿಂಗ್ ಆದಮೇಲೆ ಸೊ ನಿಮ್ಗೆ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಸೊ ಹೈಟು, ವೇಟು, ಚೆಸ್ಟ್ ಆದಮೇಲೆ ಟ್ರೇಡ್ ಟೆಸ್ಟ್ ಆದಮೇಲೆ ಎಕ್ಸಾಮ್ ಇರ್ತದೆ ಸರ್. ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದರೆ ಫೈನಲ್ ಮೆಡಿಕಲ್ ಇರ್ತದೆ. ಮೆಡಿಕಲಲ್ಲಿ ಕ್ವಾಲಿಫೈ ಆದರೆ ನೀವು ಈ BSFನಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಿಗೆ ಸೊ ನೀವು 100% ಸೆಲೆಕ್ಷನ್ ಆದ ಹಾಗೆ. ಓಕೆ, ಗೊತ್ತಾಯ್ತಾ? ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳ್ಕೊಂಡ್ರಾ ಸರ್? ಅದೇ ತರಗೆ ಟ್ರೇಡ್ ಟೆಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳಿ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ನಾನು ಅದ್ರ ಬಗ್ಗೆ ಪ್ರತಿಯೊಂದು ಟ್ರೇಡ್ದ ಸಪ್ರೇಟ್ ಆಗಿ ನಾನು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಸೊ ಇಷ್ಟು ಡೀಟೇಲನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ನ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು 25/7/2025 ಹಿಡಿದು 23/8/2025 ಇದೇ ತಿಂಗಳ 23ನೇ ತಾರೀಕಿಗೆ ಅರ್ಜಿ ಕೂಡ ಕ್ಲೋಸ್ ಆಗುತ್ತಾ. ಸೊ ಸಡನ್ ಆಗಿ ಹೋಗಿ ಅರ್ಜಿಗಳನ್ನ ಹಾಕೊಳ್ಳಿ. ಓಕೆ ಸರ್, ಡಾಕ್ಯುಮೆಂಟ್ ಒಂದು ಹೇಳ್ಬಿಡಿ. ಡಾಕ್ಯುಮೆಂಟ್ಗಳು ಬಂದ್ಬಿಟ್ಟು SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಒಂದು ಫೋಟೋ, ಸಿಗ್ನೇಚರು, ಮೊಬೈಲ್ ನಂಬರು, ಜಿಮೇಲ್ ID, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿ ತೆಗೆಸ್ಕೊಳ್ಳಿ. ಡೊಮೆನ್ಷಿಯಲ್ ಸರ್ಟಿಫಿಕೇಟ್ RD ನಂಬರ್ ಕೇಳುತ್ತೆ. ಅದರ ಜೊತೆಗೆ ಕಾಸ್ಟ್ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳನ್ನ ತೊಗೊಂಡೋಗ್ರಿ. ಇಷ್ಟು ಡಾಕ್ಯುಮೆಂಟ್ಗಳನ್ನ ತಗೊಂಡು ಹೋಗಿ ಇವತ್ತೇ ಹೋಗಿ ಆನ್ಲೈನ್ ಮುಖಾಂತರ ನಿಮ್ಮ ನಿಯರ್ ಆಗಿರ್ತಕ್ಕಂಥ ಸೈಬರ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಅರ್ಜಿಯನ್ನು ಸಲ್ಲಿಸಿಕೊಳ್ಳಿ. ಸೊ NSQF ಬಗ್ಗೆ ಡೀಟೇಲ್ ಆಯಿತು. ಸೊ ಫಿಸಿಕಲ್ ಬಗ್ಗೆ ಕ್ಲಿಯರ್ ಆಯಿತು. ಎಕ್ಸಾಮ್ ಸಿಲೆಬಸ್ ಬಗ್ಗೆ ಕ್ಲಿಯರ್ ಆಯಿತು. ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡದಲ್ಲಿ ಇರೋದಿಲ್ಲ, ಇಂಗ್ಲಿಷ್ ಆ್ಯಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರ್ತದ. ಗೊತ್ತಾಯ್ತಾ? ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರೋದಿಲ್ಲ, ಎರಡೇ ಲ್ಯಾಂಗ್ವೇಜ್ನಲ್ಲಿ ಇರ್ತದೆ. ಹೈಟ್ ಕೂಡ ಕಡಿಮೆ ಇದೆ, ರನ್ನಿಂಗ್ ಕೂಡ ಹೊಡಿಬೋದು. ಪ್ರಾಕ್ಟೀಸ್ ಮಾಡಿದರೆ ಈ ಸಾರಿ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ವರದಿಯನ್ನು ಹಾಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ನೀವೇನಾದರೂ ನಮ್ಮ ಅಕಾಡೆಮಿಗೆ ಫಿಸಿಕಲ್ಗೆ ಬರ್ಬೇಕು ಅನ್ಕೊಂಡಿದ್ರೆ ಸೊ ಈಗಲೇನ ನಮ್ಮ ಹತ್ರ ಫಿಸಿಕಲ್ ತರಬೇತಿ ಕೂಡ ಪ್ರಾರಂಭವಾಗಿದೆ. ಆದಷ್ಟು ಬೇಗನೆ ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಗೆ ಬಂದು ವಿಸಿಟ್ ಕೊಟ್ಟು ಅಡ್ಮಿಷನ್ಗಳನ್ನು ಮಾಡ್ಕೊಳ್ಬೋದು. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ಹೆಲ್ಪ್ಫುಲ್ ಆಗ್ತಾ ಇದೆ ಸರ್, ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂತಲೇ ನಾನು ಅರ್ಜಿಯನ್ನು ಹಾಕಿದ್ದೀನಿ. ಸೊ ಇನ್ನಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸರ್. ಎಕ್ಸಾಮ್ ಸಿಲೆಬಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಕೊಡಿ. ಟ್ರೇಡ್ ಟೆಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಏನೋ ಡೌಟ್ ಇತ್ತಂದ್ರೂ ಕೂಡ
ಪ್ರತಿಯೊಂದು ಸ್ಟೂಡೆಂಟನ್ನು ಏನು ಮುಜುಗರ ಪಟ್ಟುಕೊಳ್ತೇನೆ ಕಮೆಂಟನ್ನು ಹಾಕಿ. ಸೊ ಕಮೆಂಟನ್ನು ನಾನು ಪ್ರತಿಯೊಂದು ಕಮೆಂಟನ್ನು ಓದ್ತಾ ಇರ್ತೀನಿ, ಬಟ್ ಅದ್ರ ಬಗ್ಗೆ ರಿಪ್ಲೈ ಕೊಡೋಕೆ ಆಗ್ತಾ ಇರಲ್ಲ, ಅದ್ರ ಬಗ್ಗೆನೇ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ಓಕೆ, ನಿಮಗೆ ಎಷ್ಟು ನಾನು ಹೆಲ್ಪ್ ಮಾಡಬೇಕು ಅಷ್ಟು ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡೇ ಮಾಡ್ತಿರ್ತೀನಿ. ಸೊ ನೀವು ಕೂಡ ನಮಗೆ ಸಪೋರ್ಟನ್ನು ಮಾಡ್ತಾ ಇರಿ. ಓಕೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ಲೈಕ್ ಬಟನ್ ಕ್ಲಿಕ್ ಮಾಡ್ಕೊಂಡು ಲೈಕ್ ಮಾಡ್ಕೊಡ್ರಿ. ವಿಡಿಯೋನ ನಿಮ್ಮ ಸ್ನೇಹಿತ, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಐಡಿ, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ನು, ಇದನ್ನ ಏನಾದರೂ ನೀವು ಮಿಸ್ ಮಾಡಿಕೊಂಡ್ರೆ ಯಾವ ಇನ್ಫಾರ್ಮೇಷನು ಕೂಡ ಗೊತ್ತಾಗಲ್ಲ. ಅರ್ಜಿ ಹಾಕಿರ್ತಿ, ಸೊ ನೆಕ್ಸ್ಟ್ ಅದ್ರದ್ದು ಪ್ರೊಸೆಸ್ ಏನಿರ್ತದೆ, ಅಡ್ಮಿಟ್ ಕಡೆ ಯಾವಾಗ ಬರ್ತದೆ, ಏನು ಎಂದೂ ಗೊತ್ತಾಗೋದಿಲ್ಲ. ಅದೆಲ್ಲ ಗೊತ್ತಾಗಬೇಕಂದ್ರೆ ನಮ್ಮ ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ. ಸಾಕಷ್ಟು ಜಾಬ್ ಅಪ್ಡೇಟ್ಗಳನ್ನ ಔಟ್ ಆಫ್ ಸ್ಟೇಟ್ನಲ್ಲಿ ಕೂಡ ಕಾಲ್ಫರ್ ಮಾಡಿರ್ತಕ್ಕಂಥ ಹುದ್ದೆದು ನಿನಗೆ ಅಪ್ಲೈ ಆಗ್ತದಂದ್ರೆ ಆ ಮಾಹಿತಿ ಕೂಡ ಈ ಚಾನಲ್ನಲ್ಲಿ ಸಿಗ್ತದ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಈ PDF ಅನ್ನು ನನ್ನ HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ದಲ್ಲಿ ಕೂಡ ಶೇರ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.